ಅತಿ ಬುದ್ಧಿಶಾಲಿಯಾದಂತಹ ಸುಗ್ರೀವ ಅವನನ್ನು ನೋಡಿ ಅವನು ಕ್ಷಣಕ್ಕನ್ನು ರೂಪವನ್ನು ಕಳೆಯುತ್ತಾ ಇದ್ದಾನೆ. ಅವನು ಹೆಣ್ಣಲ್ಲ, ಅವನ ಹೀಗೆ ಹೇಳ್ತಾನೆ ಅಂತ ಅದರ ಅರ್ಥ ಇತ್ಯಾದಿಗಳನ್ನೆಲ್ಲ ಇಟ್ಟರೆ ಕೇವಲ ಕಮಲಕ್ಕೆ ಬುದ್ಧಿಯನ್ನು ಕೊಟ್ಟು ಅನರ್ಥ ಪರಂಪರೆಯನ್ನು ಇದ್ಯ ಇಲ್ಲಿರುವವರೆಲ್ಲರೂ ನಮ್ಮ ಅತಿಥಿಗಳಾಗಿ ಹೋದ್ರೆ ಯಾರಿಗೆ ರಾಜ ಯಾರಿಗೆ ರಾಜ್ಯ. ಆದ್ದರಿಂದ ನೀವು ಈಗಿನ ಸಾರವನ್ನೇ ಹೇಳಿದರೆ ಏನಲ್ಲ
ವೈಭವೀಕರಿಸುವುದಕ್ಕೆ ಇನ್ಯಾವುದೋ ಶಕ್ತಿಯ ಪ್ರಯೋಜನ ಬೇಕು ಎನ್ನುವುದೇ ಅದನ್ನೇ ಹೊಸ ಪ್ರಯೋಜನ. ಹಾಗಾದರೆ ವಿಧಾನದಿಂದ ನಾವು ಪಡೆದಿರುವಂತಹ ಸತ್ಯ ಎನ್ನುವುದನ್ನು ನಾವು ಗ್ರಹಿಸಬೇಕೋ ಬೇಡವೋ? ಗ್ರಹಿಸಿದ್ರೆ ನಿನಗೆ ಬ್ರಹ್ಮದೇವರು ಕೊಟ್ಟಿರುವಂತಹ ವರ ಏನು? ಸತ್ಯಾಜೀವ ಕೋಶ ಸಮಭವೆಯನ್ನು ಹೊರತುಪಡಿಸಿ ನಿನಗೆ ಮರಣ ಇಲ್ಲ. ಅಂತವನ್ನು ಕಾಣಿಸಿಕೊಂಡ್ರೆ ಅವಳಲ್ಲಿ ಕಾಮ ಸಂಬಂಧವಾದಂತಹ ಕೆಲಸ ತೊಡಗಿದ್ರೆ ನೀನು ಬದುಕುವುದಿಲ್ಲ. ಅಲ್ಲಿ ಕುಳಿತವಳು ಕೌಶಿಕ. ಯಾರವಳ ಅಮ್ಮ? ಯಾರು? ಪಾರ್ವತೀ ದೇವಿ ಸ್ಮರಣಕ್ಕಾಗಿ ಬರುವಾಗ ಅವಳ ದೇಹದಿಂದಲೇ ಕೋಶವನ್ನು ವಿಭಜಿಸಲ್ಪಟ್ಟು ತಾನು ಗೌರವಗಳಿಂದ ಕಾಣಿಸಿಕೊಂಡು ಕೌಶಿಕೆ ಎನ್ನುವಂತಹ ನಾಮಧಾರಣೆಯನ್ನು ಮಾಡಿ ಕದಂಬವನದಲ್ಲಿ ನಡೀತಿದೆ ಅಂತ ಜ್ಞಾನಿಗಳ ಸಂಬಂಧ. ಹಾಗಾದ್ರೆ ಇಂತಹ ಒಂದು ವಿಶೇಷವಾದ ವಿದ್ಯಮಾನ ಯಾಕೆ ಬಂತು ಕೇಳಿದ್ರೆ ನೀನು ಪಡೆದಿರುವಂತಹ ವರವನ್ನು ಸತ್ಯವಾಗಿಸಿ ನಿನ್ನನ್ನು ಯಾವುದೋ ಒಂದು ವ್ಯಾಮೋಹದ ಬಲೆಯೊಳಗೆ ಸಿಲುಕಿಸಿ ನಿನ್ನ ಅವಸಾನವನ್ನು ಕಾಣುವುದಕ್ಕೆ ಅವರು ಪ್ರಯತ್ನಿಸ್ತಾರೆ ಅಂತಾದ್ರೆ ನಾವು ಬುದ್ಧಿಶಾಲಿಗಳಾಗಬೇಕು, ನಾವು ಚುರುಕುಮತಿಗಳಾಗಬೇಕು. ನಮ್ಮದಾದಂತಹ ಉಳಿವನ್ನು ಕಾಣುವುದಕ್ಕೆ ನಾವೇ ನಮ್ಮ ಜೀವನವನ್ನು ತಿದ್ದಿಕೊಳ್ಬೇಕು. ಹೇಗೆ ಕೇಳಿದರೆ ಅವರು ಯಾವುದೇ ವಿಷವ್ಯೂಹವನ್ನು ಬರೆಯಲಿ ನಮಗೆ ಬ್ರಹ್ಮದೇವರು ಕೊಟ್ಟಿರುವಂತಹ ವರ ಉಂಟಲ್ಲ, ಆ ವರದ ರಕ್ಷಾಕಕ್ಷಣೆಯ ಒಳಗೆ ನಾವು ಬದುಕಿದೆವು ಅಂತಂದ್ರೆ ನಮ್ಮನ್ನು ಯಾರಿಗೂ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಯಾವ ರೀತಿಯ ಬದುಕು ಅಂದ್ರೆ ವಿಷಯ ಇಷ್ಟೇ, ನಾವು ಯಾವುದನ್ನೆಲ್ಲ ಉಂಟಬಾರದು, ನಾವು ಯಾವುದೆಲ್ಲ ವರವಾಗಿ ಪಡೆದಿದ್ದೇವೆ ಅದಕ್ಕೆ ಅತೀತವಾಗಿ ನಾವು ಹೋಗದೆ ಇದ್ರೆ ಆಯ್ತು. ಕನ್ಯಾ ಜೀವಕೋಶ ಸಮುದ್ರದಲ್ಲಿ ಕುಳಿತಿದ್ದಾಳೆ, ಅವಳಲ್ಲಿ ಕಾಮ ಸಂಬಂಧವಾದಂತಹ ಯುದ್ಧವನ್ನು ನೀನು ತೊಡಗಿದ್ದಿ, ಕೊನೆಗೆ ನನಗೆ ಮರಣ. ಅದನ್ನು ಬಿಡಬೇಕು, ಅವಳ ಕಾಲ ಹಿಡಿಯಬೇಕು, ಅವಳ ಆಶೀರ್ವಾದ ಸಂಪಾದನೆಯನ್ನು ಮಾಡಿ ಈ ರಾತ್ರಿಯಲ್ಲಿ ನಾವು ನನ್ನ ಪ್ರೀತಿಯ ತಂಗಿ ಕಲಾದೇವಿಯ ಮಗನಿ ಅಲ್ಲೇ ಐದು ಪ್ರಕಾರ ನನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಹೊರಗೆ ಬಂದಿರೋ ಯಾಕೆ ಗೊತ್ತಾ? 14 ಲೋಕವನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ನೀನು ದುಡಿದಂತಹ ದುಡಿಮೆ ಅದು ಸಾಮಾನ್ಯವಾದುದಲ್ಲ. ಆವಾಗಲೇ ನಾನು ಲೆಕ್ಕ ಹಾಕಿದೆ, ಮುಂದೊಂದು ಕಾಲಕ್ಕೆ ರಕ್ಕಸ ಕುಲಕ್ಕೆ ನೀರಪ್ಪ ಯೋಗ್ಯ ಎಂಬುದನ್ನು ತೀರ್ಮಾನಿಸಿಯೇ ನಾನು ಇಷ್ಟರವರೆಗೆ ಸುಮ್ಮನಿದ್ದೆ. ಕಸವೀರ ನೀನಾಡಿದ್ಯಲ್ಲ ಕದಂಬಾವನದಲ್ಲಿ ಹಾಡನ್ನು ಅವಳು ಸಾಮಾನ್ಯಳು. ಹೌದಯ್ಯ, ಆ ವನಕ್ಕೆ ಹೋಗುವುದಕ್ಕೆ ರಕ್ಕಸರು ಬಿಡುತ್ತಾರೆ, ಭೀತಿ ಕೊಡ್ತಾರೆ, ಅಂಥದ್ರಲ್ಲಿ ಹೆಣ್ಣು ಪಡಿದ್ದಾಳೆ ಎಂಬ ವಿಷಯ ನಾನು ತಿಳಿದಿದ್ದೇನೆ. ತಿಳಿದು ಆಮೇಲೆ ಅದರ ಬಗ್ಗೆ ಯೋಚನೆ ನಾನು ಮಾಡಿದ್ದೇನೆ. ಈಗ ನೀವು ಮದುವೆ ಆಗುವುದು ಹೆಣ್ಣನ್ನು ಮರೆಯಲು, ಹೆಣ್ಣನ್ನು ಮದುವೆ ಆಗಬೇಕು ಅಂತಲೇ ಮನಸ್ಸು ಮಾಡಿದ್ದ. ಅಲ್ಲಿ ಒಬ್ಬರು ಹೆಣ್ಣಲ್ಲ ಮಾರಿಯರು. ನೀ ಹೇಳಿದ್ದೋ ಏನೋ ನಮ್ಮನ್ನು ಈ ಸಲ ಮಾಡುವುದಕ್ಕಾಗೇ ಬಂದಿದ್ದಾರೆ. ಎಲ್ಲಿಯೇ ಮಾಡ್ತಾಳೆ ಅಂತ ನಾನು ಯಮನಿಗೆ ಬೇರೆ ಆಗುತ್ತದೆ. ಎಲ್ಲಿ ಮಾಡಿದ್ರು ನಾನು ಬಿಡುವುದಿಲ್ಲ. ನೋಡು, ನಾನು ಇಷ್ಟರವರೆಗೆ ಅವಳನ್ನು ಕರೆ ತರುವುದಕ್ಕೆ ನನ್ನ ಕಾಮನೆಗಳನ್ನು ಈಡೇರಿಸುವುದಕ್ಕೆ ಕೆಲವರನ್ನು ಕಳುಹಿಸಿದೆ. ಯಾಕೆ ಗೊತ್ತಾ? ನನಗಾಗಿ ದುಡ್ಡಿದ್ದಾರೆ, ನನಗಾಗಿ ಮರೆಯುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ ಅಂತವರು ಹೋಗಲಿ ಬರುವುದು ಕಳುಹಿಸಿಕೊಟ್ಟಿದ್ದೇನೆ. ಕಳಿಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇದ್ದವರು ಮುಗಿಯದೆ ನೀವು ಹೊರಟಿದ್ದೆ. ಇದ್ದವರು ಮುಗಿಯಲು ನಾನು ಹೊರಡಲೇಬೇಕು. ನಿಮಗೆ ಅವಸರ, ಯಾಕಂದ್ರೆ ನಿಮಗೆ ಇನ್ನು ಬಾಕಿ ಇದ್ದಾರ ನಿಮಗೆ ಈಗ ಲೆಕ್ಕ ಇಲ್ಲ. ಆ ಲೆಕ್ಕವೇ ಬೇರೆ, ನಾನು ಬರೆದಂತಹ ಲೆಕ್ಕವೇ ಬೇರೆ. ಯಾವುದು ಗೊತ್ತಾ? ಈ ಮುಂದೆ ಈ ಕಾಳಿಕಾಪುರವನ್ನು ಆಳುವುದಕ್ಕೆ ಯೋಗ್ಯ ನಾನು ನನ್ನ ಕಾಮನೆಗಳನ್ನು ಈಡೇರಿಸುವುದಕ್ಕಾಗಿ ಮುಂದಡಿ ಇಟ್ಟಿದ್ದೇನೆ. ಕದಂಬವರ ಸೇರ್ತೇನೆ, ಅವರ ಯುದ್ಧವನ್ನು ಮಾಡ್ತೇನೆ. ಅಲ್ಲಿಂದ ಏನಾಗುತ್ತದೆ ಅದು ಆಮೇಲಿನ ವಿಷಯ.
ಇಲ್ಲಿ ನಮ್ಮ ಪ್ರಜೆಗಳು ನಂಬಿಕೊಳ್ಳಲು ಬಂದಿದ್ದಾರೆ, ಬದುಕಿದ್ದಾರೆ. ಅಂತವರನ್ನು ಉಳಿಸುವುದಕ್ಕೆ ಯಾರು ಯೋಗ್ಯ ಯಾರು ಎಂಬುದನ್ನು ತೀರ್ಮಾನಿಸಿಯೇ ನಿನ್ನನ್ನು ನಾನು ಕರೆಯಲಿಲ್ಲ. ಗೊತ್ತಾಯ್ತಲ್ಲ? ಈಗ ನಾವು ಅವನು ಕುಶಲವಾಗಿ ಕೇಳುದು. ಏನು ಕುಶಲ? ನೀವಲ್ಲಿ ಸೋತಿ ಇಟ್ಟುಕೊಡು. ಅಲ್ಲ, ಸತ್ಯ ಅಲ್ಲಿ ಅವನು ಗೆದ್ದರು. ಮತ್ತೆ ನನ್ನಲ್ಲಿ ಬದುಕಿಗೆ ಬಿಡ್ತಾರ. ಇನ್ನನ್ನು ಬದುಕಲಿಕ್ಕೆ ಬಿಡುವುದಕ್ಕೆ ಅವನು ಈ ಕಡೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರುವುದಿಲ್ಲ? ಕುಂಬರನ್ನು ಬರುವುದಕ್ಕೆ ಮಾತ್ರ ಬಂದದ್ದು ಗೊತ್ತುಂಟ. ಅಕ್ರಮವಾಗಿ ನಾವು ಸಕ್ರಮ ಮಾಡಿದ್ದ ಭೂಮಿ ಉಂಟಲ್ಲ, ಹೌದು, ಅದನ್ನು ಅವರಿಗೆ ಕೊಡಿಸಿ. ಅಕ್ರಮ ಸಕ್ರಮ ಅಕ್ರಮವಾಗಿ ನಾವು ಸಕ್ರಮ ಅಂತ ಮಾಡಿದ್ದ ಭೂಮಿಯನ್ನು ಅವರಿಗೆ ಕೊಡ್ಲಿ. ಇನ್ನು ಧರ್ಮೋಪುರಾದಂತಹ ದೇವತೆಗಳನ್ನು ನಾವು ಕಂಡಲ್ಲಿ ಬಡಿತಾ ಇದ್ದೇವಲ್ಲ, ನಮಗೆ ಅಹಂಕಾರ ಉಂಟು ಅಂತ ನಮ್ಮವರು ಮಲಗುವುದಿಲ್ಲ. ನಿಮಗೆ ಗೊತ್ತಿಲ್ಲ, ನೀನು ಅದರ ಬಗ್ಗೆ ತಡರಾತ್ರಿಯ ಹೊರಗೆ ಮಲಗುವುದಿಲ್ಲ. ಗೊತ್ತು ನನಗೆ. ಸಿಕ್ಕ ಕಡೆಯಲ್ಲಿ ಒಳ್ಳೆಯವರಿಗೆ ಹೋಗಲಿಕ್ಕೆ ದಾರಿ ಇಲ್ಲ. ಸಿಕ್ಕವರಿಗೆ ಬಡಿತಾರೆ. ಯಾಕೆ ಅಂತ ಕೇಳಬೇಡಿ. ನಮ್ಮವರನ್ನೆಲ್ಲ ಕಳ್ಳ ವ್ಯಾಪಾರಕ್ಕೆ ಆಗಿ ಹೋಗಿದೆ. ಆದ್ದರಿಂದ ಹೇಳುವುದು ನಮ್ಮವರು ಬದುಕಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಮ್ಮವರು ಕಳ್ಳ ವ್ಯಾಪಾರ ಮಾಡ್ತಾರೋ ನಿಜವಾದ ವ್ಯಾಪಾರ ಮಾಡ್ತಾರೋ ನಾನು ಇಷ್ಟವರೆಗೆ ನೋಡ್ಲಿಕ್ಕೆ ಹೋಗಲಿಲ್ಲ. ಅವರು ಬದುಕು ಅವರು ಹೇಗೆ ಹೋಗ್ತಾರೋ ಇಲ್ಲಿ ನೀವು ನೋಡ್ಲಿಲ್ಲ. ಏನು ಹೇಳ್ತಾರೆ ಗೊತ್ತಾ? ಏನು ಕಳಕಂಡ ಮುಂಡದ ಭೂತ ಶುಂಭರನೇ ಮದಿ. ಹಿಂದಿನವರು ಹೇಳೋದು ನಿಮ್ಮನ್ನು. ಅದು ಹಿಂದಿನಿಂದ ಹಿಂದಿನಿಂದ ಅಲ್ವಾ, ಹಿಂದಿನಿಂದ ಹೇಳಲಿಕ್ಕೆ ತಲೆ ಕೆಡಿಸಿಕೊಳ್ಳುವುದಲ್ಲ. ಅವರು ಹೇಳಬೇಕಾದ್ದೇನು? ಕಳಶುಂಭಾಸುರ ಭೂತ ಕಂಡ ಅಂತ ಹೇಳಬೇಕು. ಒಂದೇ ಅಲ್ವಾ ಅದು? ನಿಮ್ಮ ಮಂತ್ರಿಗಳ ದೂತರಾದ್ರೆ ನೀವು ಒಳ್ಳೆಯವರಾಗ್ತೀರಾ? ಹಾಗಾದ್ರೆ ನೀನು ಒಳ್ಳೆಯ ಅವಕಾಶ ಇತ್ತು. ಅವಳ ಕಾಲು ಹಿಡಿಯುವ ಸ್ವಲ್ಪ ತೀರ್ಥತೆ ಕೊಟ್ಟು ಕಾಲು ಹಿಡಿದು ಸ್ವಲ್ಪ ಜಾಯಮಾನ ಇದ್ರೆ ನಾನು ಇಷ್ಟವರೆಗೆ ಹೋಗ್ತದೆ, ಯಾರನ್ನು ಕಳಿಸ್ತಿರ್ಲಿಲ್ಲ. ನೀನು ಹೇಳಿದ್ದೆಲ್ಲ ಅಕ್ರಮ ಸಕ್ರಮ, ಅದರ ಸರಿಯಾದಂತಹ ಪಟ್ಟಿಯನ್ನು ನಾನು ಅವಳಿಗೆ ತೋರಿಸ್ತೇನೆ, ಏನಿದೆ ಹೇಗಿದೆ ಅಂತ. ಅದಕ್ಕಾಗೆಲ್ಲ ಹೆಸರು ಬೇಕಾದಂತೆ ಉಂಟು. ಯಾರು ತಿಳಿಸಿದ್ದು? ನೀನು ಯಾವಾಗ ಹುಟ್ಟಿದ್ದು? ನಾನು ಹುಟ್ಟಿ ಅರ್ಧ ಕೋಟಿ ಮುಂದೆ ಗೊತ್ತಾಯ್ತಲ್ಲ, ಆಗಲೇ ತಿಂತಿದ್ದೀರಿ. ಆವಾಗ ತಿಂದಿದ್ದೇನೆ. ಆ ತಿಂದಿದ್ದನ್ನು ಮತ್ತೊಬ್ಬರಿಗೆ ಅವಳು ಅದಕ್ಕಿಂತ ಮೊದಲು ಅವಳು ಉಂಟು. ಎಲ್ಲಿಂದ ನೀವು ನನಗೆ ತಂದೆಯ ಸ್ಥಾನದಲ್ಲಿ ನಿಂತರೆ ಅಲ್ಲಿ ಕೂತವನ್ನ ಅಜ್ಜಿ. ಹೌದಾ? ಯಾರೇ ಆಗಲಿ, ಅಜ್ಜ ಆಗಲಿ, ಪುಸ್ತಕಗಳಾಗಲಿ, ಅವಳನ್ನು ನಾನು ನೋಡಿಕೊಳ್ತೇನೆ. ನಿನ್ನಿಂದ ಆಗುತ್ತಿಲ್ವಲ್ಲ, ನೀನು ಹೀಗೆ